ಒಂದು ಪುಟ್ಟ ಕುಟುಂಬ. ತಂದೆ, ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲ ಖುಷಿಯಲ್ಲಿರ್ತಾರೆ. ತಂದೆಗೆ ವಯಸ್ಸಾಗ್ತಾ ಹೋದಾಗೆ ಆಧಾರವಿಲ್ಲದೆ ನಡಿಲಿಕ್ಕೆ ಕಷ್ಟ ಆಗ್ತಿರ್ತದೆ. ಆದ್ದರಿಂದ ಅವರು ಗೋಡೆಯನ್ನು, ಕಿಟಕಿಯನ್ನು ಹಿಡಿದು ನಡೀತಿರ್ತಾರೆ. ಅದನ್ನು ನೋಡಿದಾಗಲೆಲ್ಲ ಸೊಸೆಯ ಮುಖದಲ್ಲಿ ಏನೋ ಒಂದು ರೀತಿ ಅಸಮಾಧಾನ. ಗೋಡೆಗೆ ಕಲೆ ಆಗ್ತದಲ್ವಾ ಹಾಗೆ. ಒಂದು ದಿನ ತನ್ನ ಗಂಡನ ಹತ್ರ ಹೇಳಿಯೇ ಬಿಡ್ತಾಳೆ, ಏನ್ರಿ ನಿಮ್ಮಪ್ಪ ಮುನ್ನಷ್ಟೇ ಹೊಸದಾಗಿ ಪೇಂಟ್ ಮಾಡಿಸಿದ್ದೇವೆ, ಅದನ್ನು ಕೂಡ ನೋಡದೆ ಎಣ್ಣೆ ಕೈಯಲ್ಲಿ ಗೋಡೆ ಮುಟ್ಟಿ ಗಲೀಜು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅದನ್ನು ಕೇಳಿದ ಮಗ ತಂದೆ ಹತ್ರ, ಏನಪ್ಪ ನೀವು ಅಷ್ಟರ ಮೇಲೆ ನಿಮಗೆ ಗೋಡೆ ಹಿಡಿದೆ ನಡಿಲಿಕ್ಕೆ ಆಗೋದಿಲ್ವಾ ಅಂಥೇಳಿ ಗದರ್ತಾನೆ. ತಂದೆಯ ಮುಖ ಸಣ್ಣದಾಗ್ತದೆ. ಸರಿಯಪ್ಪ ಆಯಿತು, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಕಷ್ಟಪಟ್ಟು ಯಾವುದೇ ಆಧಾರವಿಲ್ಲದೆ ಗೋಡೆಯನ್ನು ಹಿಡಿಯದೆ ನಡಿಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಒಂದು ದಿನ ಎಡವಿ ಬೀಳ್ತಾರೆ. ಆಸ್ಪತ್ರೆಗೆ ದಾಖಲಾಗಿ ಸ್ವಲ್ಪ ದಿನದಲ್ಲೇ ತೀರಿ ಹೋಗ್ತಾರೆ. ಹೀಗೆ ವರ್ಷಗಳು ಕಳೆದ ನಂತರ ಮಗನಿಗೂ ತಂದೆಯಷ್ಟೇ ವಯಸ್ಸಾಗ್ತದೆ. ಒಂದು ದಿನ ನಡೀತಿರ್ಬೇಕಾದ್ರೆ ಎಡವಿ ಬೀಳ್ತಾರೆ. ಆಗ ಮಕ್ಕಳು ಓಡಿ ಬಂದು, ಯಾಕಪ್ಪ ಕಷ್ಟಪಟ್ಟು ನಡೀತೀರಾ, ಕಿಟಕಿಯನ್ನು ಗೋಡೆಯನ್ನು ಹಿಡ್ಕೊಳ್ಬೋದಿತ್ತಲ್ವಾ ಅಂಥೇಳಿ ಕೇಳ್ತಾರೆ. ಆಗ ಅವರಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಎಲ್ಲಿಯಾದರೂ ಅವತ್ತು ನಾನು ನನ್ನ ತಂದೆಯೊಂದಿಗೆ ಸಮಾಧಾನದಲ್ಲಿ ಮಾತಾಡ್ತಿದ್ರೆ ಇವತ್ತು ಅವರು ಹೆಚ್ಚು ಸಮಯ ಬದುಕಿರ್ತಿದ್ರೋ ಏನೋ ಅಂತ ಹೇಳಿ ಎನಿಸ್ತಾನೆ. ಕೋಣೆಯೊಳಗೆ ಹೋಗಿ ತಂದೆಯ ಫೋಟೋದ ಮುಂದೆ ಕ್ಷಮೆ ಯಾಚಿಸ್ತಾ ಅಳ್ತಾನೆ. ಈ ಕಥೆಯಲ್ಲಿ ನಮಗೇನು ಅರ್ಥ ಆಗ್ತದೆ ಅಂತ ಹೇಳಿದರೆ, ಹಿರಿಯವರಿಗೆ, ನಮ್ಮ ತಂದೆ ತಾಯಿಯವರಿಗೆ ನಮ್ಮಿಂದ ಬೇಕಾಗಿರುವಂಥದ್ದು ಸ್ವಲ್ಪ ಪ್ರೀತಿ, ಸ್ವಲ್ಪ ಸಮಯ ಹಾಗೂ ಸ್ವಲ್ಪ ತಾಳ್ಮೆ. ಸತ್ತ ನಂತರ ಅದ್ಧೂರಿಯಾಗಿ ಶ್ರಾದ್ದ ಮಾಡಿ ಪೇಪರ್ನಲ್ಲಿ ಫೋಟೋ ಹಾಕುವಕ್ಕಿಂತ ಇದ್ದಾಗ ಶ್ರದ್ಧೆಯಿಂದ ನೋಡಿಕೊಂಡ್ರೆ ಅಷ್ಟೇ ಸಾಕು. ನೀವೇನಂತೀರಾ?